ಬಂದಾರ ಕೇಳಕತ್ತಾರ ನೀವು ಹೆಂಗ್ ಮಾಡ್ತಾ ನೋಡ್ರಿ ನೋಡ್ತಾ ಇರ್ಬೋದು ನಾನು ಇದೇನಂದು ಏನು ಗೊತ್ತಾ ಅಮ್ಮ ಹರೇ ಕೃಷ್ಣ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಶುಭೋದಯ ನಾನು ಈಗ ಸ್ನಾನ ಮಾಡಿ ಗುಡಿಗೆ ಈಗ ಹೋಗ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು 7:30 ಆಗಿದೆ ಆದಷ್ಟು ಬೇಗ ಜಲ್ದಿ ಹೋಗೋಣ ಬನ್ನಿ ಒಂದು ಮರ್ತು ಬಂದ್ಬಿಟ್ಟೆ ಏನಂದರೆ ಗಾಡಿ ಮೇಲೆ ಹೋಗೋಕ್ಕಾದ್ರೆ ಸ್ವಲ್ಪ ಯಾಕೋ ಫುಲ್ ಚಳಿ ಅನಿಸಿತ್ತು ಡಿಕ್ಕಿ ಓಪನ್ ನೋಡ್ತೀನಿ ಟೋಪಿ ನೋಡಿದರೆ ಗಾಳಿ ಟೋಪಿನೇ ಇಲ್ಲ ಮನೆಗೆ ಮರ್ಕೊಂಡಿದ್ದೀನಿ ಚಳಿ ಫುಲ್ ಆಗ್ತಾ ಇದೆ ಈಗ ಅರ್ಧ ತಾರೀಕು ಬಂದಿದ್ದೀನಿ ಮತ್ತೆ ಮನೆಗೆ ಹೋದರೆ ಮತ್ತೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇರಲಿ ಇವತ್ತು ಒಂದು ದಿವಸ ಹೋಗೋಣ ಸಾಯಂಕಾಲ ಮಾತ್ರ ಕಳ್ಳಬೇಕು ಹಾಗೆ ಗುಡಿಗೆ ಬಂದಿದ್ದೀನಿ ಗುಡಿ ಬಂದಾಯ್ತು ಎಲ್ಲ ಆಯಿತು ಹಾಗೆ ಈಶ್ವರ ಪೂಜೆ ಮಾಡಾಯಿತು ಇವತ್ತೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡಾಯಿತು ತೋರಿಸ್ತೀನಿ ನೋಡಿ ಈಗ ಇಷ್ಟು ಐಟಮ್ ಜೋಡಿಸ್ಕೊಂಡಿದ್ದೆ ಅಚಮನ ಪಾತ್ರೆ ಉದ್ದಿನ ಕಡ್ಡಿ ಮತ್ತು ದಾರ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಅಜ್ಜರು ರಂಗೋಲಿ ಹಾಕ್ತಾ ಇದ್ದಾರೆ ನವಗ್ರಹ ಮಂಡಲ ಹೌದ್ರ ಅಜ್ಜರೇ ಕಾರ್ಯಕ್ರಮ ರೆಡಿ ಆಗಿದೆ ಮದುಮಗನ ತೋರಿಸ್ತೀನಿ ನೋಡ್ರಿ ಹೆಂಗೆ ರೆಡಿ ಆಗಿದ್ದಾರೆ ಮದುಮಗ ಸರು ಎಲ್ಲ ರೆಡಿ ಮಾಡಿದ್ದಾರೆ ನಾನು ಕೃಷ್ಣ ಎಲ್ಲರೂ ರೆಡಿ ಮಾಡಿದ್ದೀವಿ ಮತ್ತು ಭಾವಿ ಬಂದು ಎಲ್ಲ ಮದುಮಗ ರೆಡಿ ಮಾಡಿದ್ದಾರೆ ನೋಡ್ರಿ ಪ್ರಸಾದ ಹಣ್ಣು ರೆಡಿ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಬೇಕಾದ್ರೆ ಹಣ್ಣು ರೆಡಿ ಮಾಡ್ತಾ ಇದ್ದಾರೆ ಒಂದು ಸೆಟ್ಟು ಅರೆ ಫಲ ಕೊಡ್ತದೆ ಫಲ ಈಗ ತಾನೇ ಗುಡಿ ಕ್ಲೋಸ್ ಆಯಿತು ಟೈಮ್ ಬಂದುಬಿಟ್ಟು 12:31 ಆಗಿದೆ ನಾನು ಇವತ್ತು ಬಂದುಬಿಟ್ಟು ವೈಕುಂಠ ಏಕಾದಶಿ ಇದೆ ಇವತ್ತು ನಾನು ನವೋದಯ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ವೆಂಕಟರಮಣ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಒಬ್ಬನೇ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ವೆಂಕಟರಮಣ ಗುಡಿ ಹತ್ರ ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಹಾಗೆ ನಮ್ಮ ಫ್ರೆಂಡ್ಸ್ ಅಕ್ಕಂದ್ರಿದ್ದಾರೆ ಅವ್ರನ್ನ ಭೇಟಿ ಮಾಡಿಸ್ತೀನಿ ದರ್ಶನ ಆಗಿದೆ ಈಗ ದರ್ಶನ ಮುಗೀತು ಬಟ್ ಒಳಗೆಲ್ಲ ಫೋಟೋಗ್ರಾಫಿ ಎಲ್ಲೋ ಇಲ್ಲ ಇಲ್ಲಿಂದನೆಲ್ಲ ದರ್ಶನ ಮಾಡ್ಕೊಂಬಿಡಿ ಏನಿಲ್ಲ ಆಗಿ ದರ್ಶನ ಆಯಿತು ಹಾಗೆ ಹೂವನ್ನು ಸಿಕ್ಕಿದೆ ಏಕಾದಶಿ ಎಲ್ಲ ಹೂವೆಲ್ಲ ಭಕ್ತಾದಿಗಳು ಅಂತೇಳಿ ಎಲ್ಲರಿಗೂ ಹೂವು ಕೊಡ್ತಾರೆ ನಾನು ಹೂವು ಇಸ್ಕೊಂಡಿದ್ದೀನಿ ಈಗ ಬನ್ನಿ ಮನೆಗೆ ಆಗೋಣ ಬನ್ನಿ ಆಗಿ ದರ್ಶನ ಆಯಿತು ಈಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಇರ್ಬೋದು ಎಷ್ಟು ಗಾಡಿಗಳು ಪಾರ್ಕಿಂಗ್ಸ್ ಇದ್ದಾವೆ ಗಾಡಿ ಬರ್ತಾನೆ ಇದ್ದಾವೆ ಏನಕ್ಕೋಸ್ಕರ ಎಲ್ಲರೂ ದರ್ಶನ ಬರ್ತಾರಂತೆ ಇವತ್ತು ದೊಡ್ಡ ಏಕಾದಶಿ ಇವತ್ತು ವೈಕುಂಠ ಏಕಾದಶಿ ಅಂತ ಇರುತ್ತೆ ಸುಮಾರು ಜನ ರಾಯಚೂರು ಎಲ್ಲರೂ ಬರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಬನ್ನಿ ನವೋದಯ ಹತ್ರ ಬಂದು ವೆಂಕಟರಮಣ ದರ್ಶನ ಮಾಡ್ಕೊಳ್ಳಿ ಸಾಯಂಕಾಲ ಇಡೀ ದಿವಸ ಗುಡಿ ಅಂತೂ ಬಂದಿರಂಗಿಲ್ಲ ಇಡೀ ಇವತ್ತು ಒಂದು ದಿವಸ ಓಪನ್ ಇರುತ್ತೆ ಗುಡಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ ಫೈನಲಿ ಅಲ್ಲಿಂದ ನಾನು ದರ್ಶನ ಮುಗಿಸ್ಕೊಂಡು ಬಂದೆ ಅಮ್ಮ ಕಾಲ್ ಮಾಡಿದ್ರು ನೆಲ್ಲಿಕಾಯಿ ನಿಂಬೆಹಣ್ಣು ಬಾಳೆಹಣ್ಣು ತೊಗೊಂಬ ಅಂತ ಇಲ್ಲಿ ಬಂದಿದ್ದೀನಿ ನೋಡಿ ನೆಲ್ಲಿಕಾಯಿ ತೊಗೊಂಡಾಯ್ತು ನಿಂಬೆಹಣ್ಣು ತೊಗೊಂಡಾಯ್ತು ಮತ್ತು ಬಾಳೆಹಣ್ಣು ತೊಗೊಂಡಾಯ್ತು ಅದೇ ಫೋನ್ಪೇ ಇಟ್ಕೊಂಬಿಟ್ರಿ ನೀವು ಫೋನ್ಪೇ ಇಟ್ಕೊಂಡಿದೆ ನೋಡ್ರಿ ಜಮಾನ ಎಲ್ಲೆಲ್ಲ ಫೋನ್ಪೇ ಹೋಗ್ತದೆ ಹಾಂ ಬಂದವರೆಲ್ಲರೂ ಫೋನ್ಪೇನೇ ಕೇಳ್ತಾರಂತೆ ನೋಡ್ಬೋದು ಜಮಾನ್ ಎಲ್ಲೆಲ್ಲ ಹೋಗ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಕ್ಯಾಶ್ ತಂದಿರ್ತಾರೆ ಕೆಲವೊಬ್ರು ಕ್ಯಾಶ್ ತಂದಿರಂಗಿಲ್ಲ ನಾ ಕ್ಯಾಶ್ ತಂದಿಲ್ಲ ಅದಕ್ಕೆ ನಾನು ಫೋನ್ ಪೇ ಮಾಡ್ತಾ ಇದ್ದೀನಿ ಈಗ ನೋಡಿದ್ರಲ್ಲ ಎಲ್ಲೆಲ್ಲಿ ಹೋಗಿದೆ ಫೋನ್ ಪೇ ಗಿನ್ಪೇ ಕ್ಯಾಶು ಈಗ ಅದೆಲ್ಲ ಬಿಟ್ಬಿಡಿ ತೊಗೊಂಡಾಗಿದೆ ಈಗ ಮನೆಗೆ ಹೋಗೋಣ ನಾನು ಮನೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು ರೇಷನ್ ಕಲೆಕ್ಷನ್ ಬರೋಕ್ಕೆ ಹೋಗ್ಬೇಕು ರೇಷನ್ ಕಲೆಕ್ಷನ್ ಬರೋಕ್ಕೆ ಹೋಗೋಣ ಬಾ ಓನ್ ಮಾಡಲ್ ಬಾ ಬೆಕ್ಕ ಡಾವ ಕಂಡು ಕೂತಿದ್ದೀನಿ ನೀವು ಹೆಂಗೆ ಮಾಡ್ತಾರೆ ನೋಡ್ರಿ ಈಗ ಇಲ್ಲಿ ಬೆಕ್ಕು ಅದ ಅಂತೇಳಿ ನಮ್ಮಮ್ಮ ಪ್ರೀತಿ ಮಾಡ್ತಾಳೆ ಅಂತೇಳಿ ಈಗ ಹೆಂಗೆ ನೋಡ್ತಾಳ್ರಿ ತೆಗೆದು ನೀರು ಹಾಕ್ತಾಳೆ ಈಗ ನೋಡ್ರಿ ಅಷ್ಟು ಹೊಲಸಾಗ ನೋಡ್ರಿ ಅಮ್ಮ ತೆಗೆದು ನೀರು ಹಾಕ್ತಾಳೆ ಈಗ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಟೈಮ್ ಬಂದುಬಿಟ್ಟು 5:14 ಆಗಿದೆ ಇವತ್ತು ಏಕಾದಶಿ ಎಲ್ಲ ವೈಕುಂಠ ಏಕಾದಶಿ ಬೆಳಗ್ಗೆ ತೋರಿಸಿದ್ದೆ ಇವತ್ತಾದ್ರೂ ಇವತ್ತು ಸಾಯಂಕಾಲ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ಮತ್ತು ನವೋದಯಕ್ಕೆ ಟೈಮಿಂಗು 6 ಗಂಟೆ 7 ಗಂಟೆಗೆಲ್ಲ ಹೋಗ್ತೀವಿ ನೋಡಿರಿ ಈಗ ರೇಷನ್ ಕಾರ್ಡ್ ಹೋಗ್ತಾಯಿದ್ದೀನಿ ಅಂದರೆ ಕೂಪನ್ ಅಂದರೆ ಅಕ್ಕಿ ಗೌರ್ಮೆಂಟ್ ಕಡೆಯಿಂದ ನಮಗೆ ಅಕ್ಕಿ ಬರುತ್ತಂತ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಎಲ್ಲರೂ ಹೋಗೋಣ ಫೈನಲಿ ಆಗಿ 2 ತಾಸು ಆದಮೇಲೆ ಈಗ ಅಕ್ಕಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡೋದು ಕೆಳಗಿದೆ ಅಕ್ಕಿ ಫುಲ್ಲು ಫೈನಲಿ ಆಗಿ ಅಕ್ಕಿ ಹಾಕ್ಸ್ಕೊಂಡು ಆಯಿತು ಈಗ ಮನೆಗೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ಹಂಗೆ ಅಮ್ಮ ಅಪ್ಪ ನಾನು ಅಪ್ಪ ಅಂತೂ ಬರೋಲ್ಲ ಅಮ್ಮ ಕರ್ಕೊಂಡು ಹೋಗಿ ನವೋದಯಕ್ಕೆ ಇವತ್ತು ವೈಕುಂಠ ಏಕಾದಶಿ ಗುಡಿಗೆ ಹೋಗೋಣ ಆಮೇಲೆ ಗುಡಿಗೆ ಹೇಳಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕೋಸ್ಕರ ಅಂದರೆ ರೇಷನ್ ಇತ್ತಲ್ಲ ರೇಷನ್ ಹಾಕ್ಸ್ಕೊಂಡಿದ್ದೀನಿ ಅಂತೇಳಿ ಹೇಳಿದೆ ಸರಿ ಆಯ್ತು ಅಂತಂದಿದ್ದಾರೆ ಈಗ ಬನ್ನಿ ಹೋಗೋಣ ಫಸ್ಟ್
ಸೊ ಫೈನಲಿ ಆಗಿ ಈ ಗುಡಿ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 7:23 ಆಗಿದೆ. ಈ ಗುಡಿ ಹೋಗ್ತಾ ಇದ್ದೀನಿ. ಮುಂದೆ JCB ಬರ್ತಾ ಇದೆ, ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದಾರೆ JCB ಹೆಂಗೆ ಬರ್ತಾ ಇದೆ. ಮೈ ಮೇಲೆ ಬರ್ತಾ ಇದೆ ಪೂರ್ತಿ ಮಾತ್ರ. ಈಗ ಆದಷ್ಟು ಬೇಗ ಜಲ್ದಿ ಹೋಗೋಣ, ಟೈಮ್ ಆಯಿತು. ಅಮ್ಮ ಹೇಳಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಈಗ ಹೋಗೋಣ. ಈಗ ಯೂಟ್ಯೂಬ್ ID ಹಾಕ್ಸ್ತಾ ಇದ್ದೀನಿ, ನೋಡ್ಬೋದು ಎಲ್ಲರೀಗ. ರೆಡಿಯಮ್ ಶಾಪಿಗೆ ಬಂದಿದ್ದೀನಿ, ನೋಡೋಣ ಬನ್ನಿ. ಈ ಕಟ್ಟಿಂಗ್ ಎಲ್ಲ ಕೊಟ್ಟಿದ್ದೀನಿ, ಅಣ್ಣ ಬಂದರು ಈಗ ನೋಡಿ ಹಾಕ್ತಾರೆ ನೋಡಿ, ನೋಡ್ತಾ ಇರ್ಬೋದು ನೋಡಿ. ರಾಘವೇಂದ್ರ ಪೃಥ್ವಿರಾಜ್ ನಂದು ಯೂಟ್ಯೂಬ್ ID ಹಾಕ್ತಾ ಇದ್ದಾರೆ ಅಣ್ಣ ನೋಡಿ. ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣ್ತಿದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಫೈನಲಿ ಆಗಿ ನಮ್ಮ ಯೂಟ್ಯೂಬ್ ID ಹಾಕ್ಸ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿರಿ ಎಲ್ಲರೂ. ಆನ್ ಮಾಡಿದರೆ ನೋಡಿರಿ ಯೂಟ್ಯೂಬ್ ರಾಘವೇಂದ್ರ ಪೃಥ್ವಿರಾಜ್ ವ್ಲಾಗ್ಸ್ ಮಾಡೋಕ್ಕೆ ನಂಗೆ ಈಸಿ ಆಗುತ್ತೆ. ಇದಕ್ಕೋಸ್ಕರ ಜಾಸ್ತಿ ವಿಡಿಯೋ ನಾನು ಹಿಂಗೆ ಮಾಡ್ತೀನಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕ್ಸಿದ್ರೆ ಚೆನ್ನಾಗಿರ್ತದೆ ಅಂತ ಇಲ್ಲೇ ಹಾಕ್ಸಿದ್ದೀನಿ, ರಾಘವೇಂದ್ರ ಪೃಥ್ವಿರಾಜ್ ಅಂತ. ನೋಡಿರಿ ಎಷ್ಟು ಚೆನ್ನಾಗಾಗ್ತಿದೆ. ಯಾರು ಹಾಕ್ಸಿದ್ದಕ್ಕೆ ಯಾರಾಗಿ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಹಾಯ್ ಹರೇ ಕೃಷ್ಣ, ಹರೇ ಕೃಷ್ಣ. ಹಾಯ್ ಹಲೋ ಚೋಳು, ಹರೇ ಕೃಷ್ಣ ಬೋಲೋ, ಜೈ ಶ್ರೀರಾಮ್ ಬೋಲೋ. ಗುಡಿಗೆ ಈಗ ಬಂದೆ. ಆಮೇಲೆ 5 ಗಂಟೆ ಬರಬೇಕಿತ್ತು ಹೇಳಿದ್ದೆ ನಾನು, ಅದಕ್ಕೋಸ್ಕರ ಎಷ್ಟು 7:40ಗೆ ಬಂದಿದ್ದೀನಿ. ಎಲ್ಲ ಮುಗಿದ್ಮೇಲೆ ಬಂದಿದ್ದೀನಿ. ಭಜನೆ ಇತ್ತು, ಭಜನೆ ಮಿಸ್ ಮಾಡಿಕೊಂಡೆ. ಕೃಷ್ಣ ಇದ್ದ, ಮತ್ತು ಪ್ರಹ್ಲಾದಾಚಾರ್ಯ ಇದ್ದರು, ರಾಮಾಚಾರ್ಯ ಇದ್ದರು, ಎಲ್ಲ ರಾಚಾರ್ಯ ಇಲ್ಲೇ ಕೂತಾರೆ ನೋಡಿರಿ. ಆಚಾರ್ಯ ಅನ್ಸುತ್ತೆ ಹೇಳ್ರಿ, ಫಸ್ಟ್ ಕ್ಲಾಸ್. ನಾನು ಮಿಸ್ ಮಾಡ್ಕೊಂಡೆ ನೋಡ್ರಿ, ನಾವು ಬತ್ತೆ ಮಿಸ್ ಮಾಡ್ಕೊಂಡೆ. ಬ್ಯಾಡ್ ಲಕ್ ಇರಲಿ, ನೆಕ್ಸ್ಟ್ ಮುಂದಿನ ಏಕಾದಶಿ ನಾನು ಭಜನೆ ಬಂದೇ ಬರ್ತೀವಲ್ಲ ಆಲ್ಮೋಸ್ಟ್ ಆಗಿ. ಫೈನಲಿ ಆಗಿ ಗುಡಿಯಿಂದ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 9:20 ಆಗಿದೆ. ಈಗಾಯ್ತು, ಅಮ್ಮ ಕಾಲ್ ಮಾಡಿದ್ರು ಎಲ್ಲಿದೆಯಾ ಅಂತ. ಇಲ್ಲಮ್ಮ ಈ ಗುಡಿ ಬಗ್ಗೆ ಅಂತ ಹೇಳಿದ್ದೀನಿ. ಈಗಾಯಿತು, ನಾನು ಅಮ್ಮ ನೋಡಿ ಇಟ್ಕೊಂಡು ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಏಕಾದಶಿ ಎಲ್ಲ ಮಧ್ಯಾಹ್ನ ನಾನು ಹೇಳಿದ್ದೆ ಹೋಗ್ತೀನಿ ಅಂತ. ಈಗ ಹೋಗೋಣ ಬನ್ನಿ. ಫೈನಲಿ ಆಗಿ ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ನಿಮಗೆ ಅಲ್ಲಿ ನವೋದಯ ವೆಂಕಟರಮಣ ಗುಡಿ ಹತ್ರ ಸಿಗೋಣ. ಸೊ ಫೈನಲ್ ಆಗಿ ನಾನು ಅಮ್ಮ ಬಂದಿದ್ದೀವಿ. ನಮ್ಮಮ್ಮ ಅಲ್ಲಿ ನಡ್ಕೊಂತ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ದರ್ಶನ. ಅಮ್ಮ ಇಲ್ಲಿ ಬಂದಿದ್ದೀವಿ. ಹೆಂಗೆ ಅನಿಸ್ತಾ ಇದೆ ಅಮ್ಮ? ಖುಷಿ ಅನಿಸ್ತು. ಉಪವಾಸ ಮಾಡಿದೆಯಲ್ಲ ಪೂರ್ತಿ ಇವತ್ತು? ಹೌದಲ್ಲ. ಸಿಕ್ಕಿದೆ, ಅಮ್ಮ ನಿಂತಿದ್ದಾರೆ. ದರ್ಶನ ಎಲ್ಲ ಚೆನ್ನಾಗಿದೆ. ಫೈನಲ್ ಆಗಿ ಅಮ್ಮ ನಾನು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಹೆಂಗೆ ಅನಿಸ್ತೀರಿ ದರ್ಶನ ಆಗಿ? ಇದು ಇನ್ನೊಂದು ಏನು ಗೊತ್ತಾ, ಅಮ್ಮ ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ, ಅದಕ್ಕೋಸ್ಕರ ಅಮ್ಮಂಗೆ ಸಾರ್ಥಕ ಆಯಿತು. ಹೌದಿಲ್ಲಮ್ಮ? ಫೈನಲಾಗಿ ದರ್ಶನ ಆಯಿತು, ಎಲ್ಲ ಆಯಿತು, ಪ್ರಸಾದ ತೊಗೊಂಡಾಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ. ಅಮ್ಮ ಅಂತರೂ ಫುಲ್ ಖುಷಿಯಾಗಿದ್ದಾರೆ. ಹೌದಿಲ್ಲಮ್ಮ? ಫೈನಲಾಗಿ ದರ್ಶನ ಆಗಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಹೂ ಹಿಡ್ಕೊಂಡು. ಅಮ್ಮ ಹೆಂಗೆ ಅನಿಸ್ತು ದರ್ಶನ ನಿಮಗೆ? ಹಾಂ ಹಾಂ ಚೆನ್ನಾಗಿ ಅನಿಸ್ತಾ? ಸೊ ಅಮ್ಮ ಖುಷಿಯಾದರೆ ನಾನು ಖುಷಿಯಾದಂಗೆ. ನಕ್ಷತ್ರಗಳ ಕೆಳಗಿದ್ದೀವಿ ನಾವು. ನಂಗೆ ಹೇಳಕ್ಕೆ ಬರ್ತಾ ಇಲ್ಲ, ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಈ ವ್ಯೂ ಮಾತ್ರ ಚೆನ್ನಾಗಿದೆ. ಇದೆಲ್ಲೂ ಇಲ್ಲ. ಹನುಮಂತ ಟಾಕೀಸು ಲೆಲ್ವಿಡಿ ಕಾಲೇಜ್ ಓಡ್ತಾ ಇದೆ. ಚೆನ್ನಾಗಿ ಹೋದೆಯಿಂದ ಸೀದಾ ನಗರೇಶ್ವರ ಬಂದಿದ್ವಿ. ಇಲ್ಲಿ ವೆಂಕಪ್ಪನ ದರ್ಶನ ಮಾಡ್ಕೊಳ್ಳೋಕ್ಕೆ ಬನ್ನಿ ನೋಡೋಣ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ವೆಂಕಪ್ಪ. ಫೈನಲಿ ಮನೆಗೆ ಬಂದೆ. ಮನೆ ಬಂದಾಯಿತು. ಅಮ್ಮ ಅಂತೂ ಉಪವಾಸಿದ್ದಾರೆ, ನಾನೂ ಉಪವಾಸಿದ್ದೀನಿ. ಆಯ್ತು, ನೀರು ಕುಡಿದ್ಬಿಟ್ಟಿದ್ದೀನಿ. ಆಯಿತು, ವೀಡಿಯೋಗೆ ಇಲ್ಲಿ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ದರೆ ಶ್ರಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ. ಬಾಯ್.